ಸೊರಗು ರೋಗ ಹತೋಟಿಯಲ್ಲಿ ಇಟ್ಕೋಬೇಕು ಅಂತಂತಂದರೆ ಮೊದಲು ಸಾಯಿಲ್ ಸೆಲೆಕ್ಷನ್. ನಾವು ಯಾವ ರೀತಿ ಮಣ್ಣನ್ನ ನಾವು ಸೆಲೆಕ್ಷನ್ ಮಾಡ್ಕೋಬೇಕು, ಅದರಲ್ಲಿ ಹಿಂದೆ ಏನು ಬೆಳೆ ಬೆಳೀತಾಯಿದ್ರು, ಆ ಬೆಳೀತಕ್ಕಂಥ ಬೆಳೆಗಳಲ್ಲಿ ಏನು ಪ್ರಾಬ್ಲಮ್ ಇತ್ತು ನಮಗೆ ಅದನ್ನು ಅಸೆಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಲು ತೊಗರಿ ಬೆಳೀತಾ ಇರ್ತಾರೆ, ಅದರಲ್ಲಿ ನಿಮಗೆ ಯಥೇಚ್ಛವಾಗಿ ಸೊರಗು ರೋಗ ಕಂಡುಬರುತ್ತೆ. ದ್ವಿದಳ ಧಾನ್ಯಗಳು ಬೆಳೀತಾ ಇರ್ತಾರೆ, ಅದರಲ್ಲಿ ಕೂಡ ಸೊರಗು ರೋಗ ಕಂಡುಬರುತ್ತೆ. ಹಾಗೆ ಬದನೆ, ಟೊಮ್ಯಾಟೊ, ಆಲೂಗಡ್ಡೆ ಈ ಥರ ಬೆಳೀತಾ ಇರ್ತಕ್ಕಂಥ ಭೂಮಿಗಳಲ್ಲಿ ಏನಾದರೂ ನಿಮ್ಮದು ಗಿಡ ಸಾಯ್ತಾ ಇದ್ದು ಆ ಥರ ಕಂಪ್ಲೇಂಟ್ ಇತ್ತು ಅಂತಂದರೆ ಆ ಥರ ಭೂಮಿಗಳಲ್ಲಿ ನೀವು ದಾಳಿಂಬೆಯನ್ನು ನಾಟಿ ಮಾಡದೇ ಇರೋದು ತುಂಬ ಒಳ್ಳೆಯದು. ದಾಳಿಂಬೆ ನಾಟಿ ಮಾಡೋಕ್ಕಿಂತ ಮುಂಚೆ ತಗೊಳ್ಬೇಕಾದ ಕ್ರಮಗಳೇನಂತಂದರೆ, ನಾವು ಭೂಮಿನ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ. ಒಂದು ಆಳವಾದ ಉಳುಮೆ ಮಾಡಿ ಭೂಮಿನ ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಭೂಮಿನ ಪ್ರಖರವಾದ ಸೂರ್ಯನ ಕಿರಣಗಳಿಗೆ ಒಡ್ಡೋದ್ರಿಂದ ಭೂಮಿಲಿರ್ತಕ್ಕಂಥ ರೋಗಾಣುಗಳೇನಿರ್ತವೆ ಇದೆಲ್ಲ ಸಾಯ್ತದೆ. ಆಮೇಲೆ ಎರಡನೇದು, ನಾವು ನಾಟಿ ಮಾಡೋ ಹಂತದಿಂದ ನಾವು ಕೆಮಿಕಲ್ ಬಳಸದೆ ಜೀವಾಣುಗಳು ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೊನಾಸ್ ಇರ್ಬೋದು, ಮತ್ತು ತಿರುಗಿ ಮೈಕೋರೈಜಾ, ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಈ ಥರ ಜೀವಾಣುಗಳನ್ನ ಹಂತವಾಗಿ ನಾವು ಭೂಮಿಗೆ ಸೇರಿಸ್ತಾ ಹೋದಲ್ಲಿ ನಮ್ಮಲ್ಲಿ ರೋಗ ತರ್ತಕ್ಕಂಥ ರೋಗಾಣುಗಳಿಗಿಂತ ಬೆನಿಫಿಷಿಯಲ್ ಅಂದರೆ ನಮಗೆ ಉಪಯೋಗ ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳು ಭೂಮಿಯಲ್ಲಿ ಯಥೇಚ್ಛವಾಗಿ ಪಾಪ್ಯುಲೇಷನ್ ಬಿಲ್ಡಪ್ ಆಗುತ್ತೆ. ಅದು ತರ್ತಕ್ಕಂಥ ರೋಗಾಣುಗಳು ಯಾವುದಪ್ಪ ಅಂತಂದರೆ ಫ್ಯುಜೇರಿಯಮ್, ರೈಸಕ್ಟೋನಿಯಾ, ಮ್ಯಾಕ್ರೋಫೋಮಿನಾ, ಪಿಥಿಯಮ್, ಸ್ಕ್ಲಿರೋಶಿನಾ ಈ ಥರ ಒಂದು 5 ರೋಗಾಣುಗಳು ನಮಗೆ ದಾಳಿಂಬೆಯಲ್ಲಿ ಮುಖ್ಯವಾಗಿ ಸೊರಗು ರೋಗ ತರ್ತವೆ. ದಾಳಿಂಬೆಯಲ್ಲಿ ಸೊರಗು ರೋಗ ಕಂಟ್ರೋಲ್ ಮಾಡೋದಕ್ಕೆ ನಾವು NRC, ಪೊಮೊಗ್ರನೇಟ್, ಚೋಲಾಪುರ ಇವ್ರದ್ದು ಏನು ರೆಕಮೆಂಡೇಷನ್ ಇದೆ ಇದನ್ನೇ ನಾವು ಕೂಡ ರೈತರಿಗೆ ಹೇಳ್ತೀವಿ. ಸೊ ಕಾರ್ಬನ್ಡೈಸಿಯಮ್ 3 ಗ್ರಾಮ್ 1 ಲೀಟ್ರ್ ನೀರಿಗೆ, ಜೊತೆಗೆ ಫಾಸಟೈಲ್ ಅಲ್ಯೂಮಿನಿಯಂ ಆಲಿಯೇಟ್ ಅಂತ ಏನು ಹೇಳ್ತೀವಿ ಇದು 2 ಗ್ರಾಮ್ 1 ಲೀಟ್ರ್ ನೀರಿಗೆ, ಅದರ ಜೊತೆಗೆ 50 EC ಕ್ಲೋರೋಪೈರಿಪಾಸ್ ಅದು ಕೂಡ 2 ml 1 ಲೀಟ್ರ್ ನೀರಿಗೆ. ಒಂದು ಗಿಡದ ವಯಸ್ಸಿನ ಮೇಲೆ 2 ರಿಂದ 5 ಲೀಟ್ರ್ವರೆಗೂ ನಾವು ಹಾಕಬೇಕಾಗತ್ತೆ. ಇದು ಕೊಟ್ಟ 30 ದಿನಗಳ ನಂತರ ನಾವು ಗಿಡಗಳಿಗೆ ಬೋರಿಕ್ ಆ್ಯಸಿಡ್ 5 ಗ್ರಾಮ್ 1 ಲೀಟ್ರ್ ನೀರಿಗೆ, ಜೊತೆಗೆ ಬಾಯರ್ದು ಫಾಲಿಕ್ಯೂರ್ ಅಂತ ಏನು ಹೇಳ್ತೀವಿ ಟೆಬಿಕೊನಜಾಲ್ ಇದು 2 ml 1 ಲೀಟ್ರ್ ನೀರಿಗೆ, ಒಂದು 5 ಲೀಟ್ರು ಪ್ರತಿ ಗಿಡಕ್ಕೆ ನಾವು ಕೊಡಬೇಕಾಗುತ್ತೆ. ಸೊರಗು ರೋಗ ನಿವಾರಣೆಯಲ್ಲಿ ಮುಖ್ಯವಾಗಿ ನಾವು ಬಳಸ್ತಕ್ಕಂಥ ಜೀವಾಣುಗಳು ಯಾವುದಪ್ಪ ಅಂತಂದರೆ ಟ್ರೈಕೋಡರ್ಮಾ ಹ್ಯಾರ್ಜಿಯಾನಮ್, ಟ್ರೈಕೋಡರ್ಮಾ ವಿರಿಡೆ, ಸೂಡೋಮೊನಾಸ್ ಫ್ಲೋರೋಸೆನ್ಸ್, ಬ್ಯಾಸಿಲಸ್ ಸಬ್ಟಿಲಿಸ್, ಮೈಕೋರೈಜಾ, ಅದರ ಜೊತೆಗೆ ನಮ್ಮ NRC ಡೆವಲಪ್ಡ್ ಆಸ್ಪರ್ಜಿಲ್ಲಸ್ ನೈಜರ್, ಮತ್ತು ತಿರುಗಿ ಕಾಲಿಸೇನಾ, ಮೈಕೋರೈಜಾ, ಮತ್ತು ತಿರುಗಿ ಅದರ ಜೊತೆಗೆ ಸೋನಾರ್ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಮತ್ತು ಇದ್ರ ಜೊತೆಗೆ ನಾವು ಭೂಮಿಯಲ್ಲಿ ಇರ್ತಕ್ಕಂಥ ಜಂತುಗಳೇನಂತ ಹೇಳ್ತೀವಿ ನೆಮೆಟೋಡ್ಸ್, ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಪೆಸಿಲೋಮೈಸಿಸ್ ಇದನ್ನು ಕೂಡ ಬಳಸೋದ್ರಿಂದ ನಮಗೆ ಭೂಮಿಯಲ್ಲಿ ನಮಗೆ ಉಪಯೋಗ ಆಗ್ತಕ್ಕಂಥ ಜೀವಾಣುಗಳು ಹೆಚ್ಚಾಗಿ ನಮಗೆ ರೋಗ ತರ್ತಕ್ಕಂಥ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಸು ಕ್ರಮೇಣವಾಗಿ ಕಡಿಮೆ ಆಗ್ತವೆ. ಮುಖ್ಯವಾಗಿ ಇವೆಲ್ಲದರ ಜೊತೆಗೆ ನಾವು ನಮ್ಮ IIHR ಡೆವಲಪ್ ಮಾಡಿರ್ತಕ್ಕಂಥ ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ, ಇದರಲ್ಲಿ NPK ಕನ್ಸಾರ್ಷಿಯಾ ಅಂತ ಏನು ಹೇಳ್ತೀವಿ, ಇದನ್ನು ಕೂಡ ನೀವು ಪ್ರತಿ ತಿಂಗಳಿಗೆ ಒಮ್ಮೆ ನೀವು ಬಳಸಿದ್ರೆ ನಿಮ್ಮ ಭೂಮಿಯಲ್ಲಿ ಕ್ರಮೇಣವಾಗಿ ವಿಲ್ಟ್ ಕಂಟ್ರೋಲ್ ಆಗುತ್ತೆ. ಜೊತೆಗೆ ನಿಮ್ಮ ನ್ಯೂಟ್ರಿಯೆಂಟ್ ಅಪ್ಟೇಕು ಮತ್ತು ತಿರುಗಿ ಗಿಡದ್ದು ರೂಟ್ ಸಿಸ್ಟಮ್ಮು ತುಂಬ ಸದೃಢವಾಗಿರುತ್ತೆ. ಈ ಬಯೋಲಾಜಿಕಲ್ಸ್ನ ನಾನು ನಮ್ಮ ತೋಟದಲ್ಲಿ ಯಾವ ರೀತಿ ಬಳಸ್ತಾ ಇದ್ದೀನಿ ಅಂತಂದರೆ, ಒಂದು ಸತಿ ಕೆಮಿಕಲ್ ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಒಂದು ತಿಂಗಳು ಗ್ಯಾಪ್ ಕೊಟ್ಟು ತದನಂತರ ಪ್ರತಿ 15 ದಿನಕ್ಕೊಂದು ಸತಿ ನಾವು ಟ್ರೈಕೋಡರ್ಮಾ, ಸೂಡೋಮೊನಾಸ್, ಬ್ಯಾಸಿಲಸ್ ಸಬ್ಟಿಲಿಸ್, ಮೈಕೋರೈಜಾ, ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ, ಪೆಸಿಲೋಮೈಸಿಸ್, ಮತ್ತು ತಿರುಗಿ ನಾವು ಗೊಬ್ಬರ ಕೊಡ್ತಕ್ಕಂಥ ಸಮಯದಲ್ಲಿ ನಮ್ಮ NRC ಡೆವಲಪ್ಡ್ ಪ್ರಾಡಕ್ಟ್ಸ್ ಏನಿದೆ ಆಸ್ಪರ್ಜಿಲ್ಲಸ್ ನೈಜರ್ ಮತ್ತು ಕಾಲಿಸೇನಾ ಮತ್ತು ಸೋನಾರ್ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇದನ್ನು ನಾವು ಗೊಬ್ಬರದ ಜೊತೆ ಕಲ್ಚರ್ ಮಾಡಿ ಭೂಮಿಗೆ ಅಪ್ಲೈ ಮಾಡೋದ್ರಿಂದ ನಮಗೆ ಒಳ್ಳೆ ಸದೃಢವಾದ ಬೇರು ಡೆವಲಪ್ ಆಗೋದ್ರ ಜೊತೆಗೆ ನಮಗೆ ಭೂಮಿಯಲ್ಲಿ ರೋಗ ತರ್ತಕ್ಕಂಥ ರೋಗಾಣುಗಳು ಕೂಡ ಕಡಿಮೆ ಆಗಿ ಭೂಮಿಯಲ್ಲಿ ನಮ್ಮ ಗಿಡಗಳನ್ನು ನಾವು ವಿಲ್ಟಿಂದ ಕಾಪಾಡ್ಕೋಬೋದು.